ಹಿಂದುತ್ವ ವರ್ಸಸ್ ಟಿಪ್ಪು. ಯಾಕದೇನು ನಂಗೆ ಅರ್ಥ ಆಗಲ್ಲ. ಇದು ಯಾಕೆ ಬರೀ ಟಿಪ್ಪು ಅಂತ ತಂದಿಟ್ಕೊಳ್ತಾರೋ ಕಾಂಗ್ರೆಸ್ನವರು ಅಂತೇಳಿ. ಅಷ್ಟೊಂದು ಅವಿನಾಭಾವ ಸಂಬಂಧ ಏನಾದರೂ ಟಿಪ್ಪು ಜೊತೆಗೆ ಇದೆಯೋ, ಅಥವಾ ಕೊಟ್ಟಿರೋದಕ್ಕೆ ವಾಪಸ್ ತಿರುಗಿ ಕೊಡಬೇಕು ಅಂತ ಕಾಯ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಿಲ್ಲ. ಇರಲಾರ್ದು ಇರುವೆ ಬಿಟ್ಕೊಳ್ಳೋದಂದರೆ ಇದೇ ಇರಬೇಕು ಅಂತ ಕಾಣಿಸುತ್ತೆ. ಹಳೆ ಮೈಸೂರಿನ ಭಾಗದ ಯಾವುದೇ ಪ್ರದೇಶಕ್ಕೆ ಹೋದರೂ ಕೂಡ ನಮ್ಮ ಹಳೆ ಮೈಸೂರು ಭಾಗ ಯಾರು ಉದ್ಧಾರ ಮಾಡಿದ್ದು ಅಂತೇಳಿದರೆ ಪ್ರತಿಯೊಬ್ಬರೂ ಕೂಡ ಹೇಳುತ್ತಾರೆ ಕೊಡುಗೆ ಯಾರದ್ದು ಅಂತ ಹೇಳಿ. ಟಿಪ್ಪುವಿನ ಕೊಡುಗೆನೋ, ಒಡೆಯರವರ ಕೊಡುಗೆನೋ, ಅದರಲ್ಲೂ 4ನೇ ಕೃಷ್ಣರಾಜ ಒಡೆಯರವರದ್ದು. ಇವೆಲ್ಲವೂ ಇದ್ದಾಗ ಟಿಪ್ಪು, ಇನ್ನೊಂದು ಕಡೆಗೆ ಹಿಂದುತ್ವ ಯಾವುದು, ಸಾವರ್ಕರ್ ವಿಚಾರಕ್ಕೆ ಫೋಟೋ ತೆಗೆದು ಹಾಕಬೇಕು ಅಂತೇಳಿ. ಅದು ಏನಪ್ಪ, ಯಾತಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾರೋ. ಸೊ ಲೋಕಕದನ ಈಗ ಹತ್ತಿರಕ್ಕೆ ಬರ್ತಾ ಇದೆ, ಚುನಾವಣೆ. ಟಿಪ್ಪು ಏರ್ಪೋರ್ಟ್ ಆಗುತ್ತಾ ಮೈಸೂರಿನ ಏರ್ಪೋರ್ಟು? ಇದ್ದಕ್ಕಿದ್ದಂತೆ ಈಗ ಟಿಪ್ಪು ಹೆಸರನ್ನು ಪ್ರಸ್ತಾಪ ಮಾಡಿದ್ಯಾಕೆ? ರಾಜ್ಯದ ವಿವಿಧ ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರಿಡೋಕೆ ನಿರ್ಣಯವನ್ನು ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈಗ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪುವಿನ ಹೆಸರನ್ನು ಇಡೋಕೆ ಮುಂದಾಗ್ತಾ ಇದ್ದಾರೆ. ಬೇರೆ ಯಾವುದು ಸಿಗಲೇ ಇಲ್ವಾ? ಮೈಸೂರು ಭಾಗದಲ್ಲಿ ಹೆಸರು ಮಾಡಿರುವಂಥ ಅನೇಕ ಜನಪ್ರಿಯರಿದ್ದಾರೆ. ಅವ್ರು ಯಾರು ಹೆಸರೇ ಸಿಗಲಿಲ್ವಾ? ವೈ ಟಿಪ್ಪು? ಕಳೆದ ಚುನಾವಣೆಯಲ್ಲಿ ಕಪಾಳಿಗೆ ಹೊಡೆದ್ರಪ್ಪ ಜನ ಟಿಪ್ಪು ವಿಚಾರದಲ್ಲಿ. ಅಷ್ಟೆಲ್ಲ ಬೈದರು, ಅಷ್ಟೆಲ್ಲ ಕಿತ್ತಾಡಿದ್ರು. ಮತ್ತು ಟಿಪ್ಪು ಅದರ ಮಧ್ಯದಲ್ಲಿ ಮತ್ತೆ ಹೇಳುವಂಥದ್ದು ನಾವು ಸೆಕ್ಯುಲರ್ ಅಂತ ಹೇಳಿ. ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ಬೇರೆ ಎಲ್ಲ ಸಮುದಾಯಗಳು ಕಿತ್ತಾಡ್ತಾ ಇವೆ, ಅದು ಸೆಕ್ಯುಲರ್ ಆಗೋದಿಲ್ಲ, ಬೇಡ ನಾವು ಬಿಟ್ಬಿಡೋಣ ಅಂತ ಹೇಳಿದ್ರೆ ಅವರ ಧರ್ಮನೂ ಹಾಳು ಮಾಡಿದ್ರಿ. ಅವರಲ್ಲಿ ಜಯಂತಿನೇ ಇರಲಿಲ್ಲ, ಟಿಪ್ಪುನ ಜಯಂತಿ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅವ್ರ ಧರ್ಮನೂ ಹಾಳು ಮಾಡಿಟ್ರಿ, ಕಳಂಕ ಮಾಡಿಟ್ಬಿಟ್ರಿ ಅದಕ್ಕೊಂಚೂರು. ಈಗ ಅದ್ರ ಮಧ್ಯದಲ್ಲಿ ಟಿಪ್ಪು ಅಂತಂದಿಟ್ಟು ಮತ್ತೆ ಇನ್ನೊಂದಿಷ್ಟು ಜಗಳ. ಇರಲಾರದು ಇಟ್ಟು ಬೇರೆ ಬಿಟ್ಕೊಳ್ಳೋದು ಅಂತಂದರೆ ಇದನ್ನೇ ಅಂತ ಕರಿಬೇಕು ನನಗೆ. ಅದು ಯಾರು ಹೇಳ್ತಾರೋ, ಯಾರು ಕೇಳುತ್ತಾರೋ ಇಲ್ವೋ, ಅಯ್ಯೋ. ಸೊ ಓಕೆ, ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಿ ಅಂತ ಪ್ರಸಾದ್ ಅಬ್ಬಯ್ಯ ಅವರು ಎತ್ತುತ್ತಾರೆ ಈ ವಿಚಾರವನ್ನು. ಅವ್ರಿಗೂ ಅದಕ್ಕೆ ಏನು ಸಂಬಂಧ? ಹುಬ್ಬಳ್ಳಿ ಧಾರವಾಡದ ಪೂರ್ವದ ಕಾಂಗ್ರೆಸ್ ಶಾಸಕರು ಪ್ರಸಾದ್ ಅಬ್ಬಯ್ಯ ಅವರ ಪ್ರಸ್ತಾಪಕ್ಕೆ ಕಾಂಗ್ರೆಸ್ನ ಶಾಸಕರು ಧ್ವನಿಗೂಡಿಸ್ತಾರೆ. ಟಿಪ್ಪು ಹೆಸರಿಟ್ರೆ ತಪ್ಪೇನು ಅಂತ ಜಮೀರ್ ಅಹಮದ್ ಅವರು. ಕರೆಕ್ಟ್ ಸರ್, ಕಾಂಗ್ರೆಸ್ ಶಾಸಕರಿಂದ ಟಿಪ್ಪು ಅಸ್ತ್ರದ ಗುಟ್ಟೇನಿಲ್ಲಿ. ಮೋಸ್ಟ್ಲಿ ಪ್ರಸಾದ್ ಅಬ್ಬಯ್ಯ ಅವರಿಗೆ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಮುಸ್ಲಿಂ ವೋಟ್ಸ್ಗಳಿರೋದು, ಅದು ಮೀಸಲಿರುವಂಥ ಕ್ಷೇತ್ರ. ಅಲ್ಲಿ ಮುಸ್ಲಿಮರ ವೋಟ್ಗಳು ಹೆಚ್ಚಾಗಿ ಬಿದ್ದಿದ್ದರೆ ಋಣ ಸಂದಾಯವನ್ನೇನಾದರೂ ಮಾಡ್ತಾ ಇದ್ದಾರೋ? ಹಳೆ ಮೈಸೂರಿನ ಬಗ್ಗೆ ಏನು ಗೊತ್ತಿದೆ ಪ್ರಸಾದ್ ಅಬ್ಬಯ್ಯ ಅವರಿಗೆ? ಹಳೆ ಮೈಸೂರಿನ ಅಭಿವೃದ್ಧಿಯನ್ನ ಮಾಡಿದಂಥವ್ರು ಯಾರು? ಹಳೆ ಮೈಸೂರಿನಲ್ಲಿ ಈಗ ನೀರು ಕುಡಿತಾ ಇದಾರಲ್ಲ ಜನ, ಪ್ರತಿಯೊಂದು ಕೂಡ ಲಿಸ್ಟನ್ನು ಹೇಳ್ತಾ ಹೋಗ್ಬಿಟ್ರೆ ಇಷ್ಟು ದೊಡ್ಡ ಲಿಸ್ಟ್ ಇದೆ. ಅಲ್ಲಿ ಮೈಸೂರಿಗೆ ಕೊಡುಗೆಯನ್ನು ಕೊಟ್ಟಿರುವಂಥ 4ನೇ ಕೃಷ್ಣರಾಜ ಒಡೆಯರವರು. ಇರ್ಲಾರದು ಇರುವೆ ಬಿಡೋದಂದ್ರೆ ಇದೇನಾ ನಿಮ್ಮದು ಪ್ರಸಾದ್ ಅಬ್ಬಯ್ಯ ಅವರೇ? ಮಾಡೋ ಕೆಲಸ ನಿಮ್ಮ ಕ್ಷೇತ್ರದಲ್ಲಿ ಮಾಡಿ ಅಂತಂದ್ರೆ ಇರ್ಲಾರ್ದೆಲ್ಲ ಮಾಡ್ತಿರಲ್ರಿ. ನಿಮ್ಮ ಕ್ಷೇತ್ರ ಹದಗೆಟ್ಟು ಹೋಗಿದೆ, ಕೆರೆ ಹರಿದೋಗಿದೆ ಆ ಕ್ಷೇತ್ರ. ಅದ್ರ ಬಗ್ಗೆ ಮಾತನಾಡಿ ಅಂತ ಟಿಪ್ಪು ಹೆಸರಿಡಬೇಕಂತೆ. ಅದು ಮೈಸೂರು ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಹಾಯ್, ಏನು ಮಾತಾಡಿದ್ದಾರೆ ನೋಡಿ. ಮೈಸೂರು ವಿಮಾನ ನಿಲ್ದಾಣಕ್ಕೂ ಕೂಡ ಅದೆಲ್ಲ ನೋಡಿ, ಅದೆಲ್ಲ ನಿರ್ಣಯ ಮತ್ತೆ ಈ ಸಬ್ಜೆಕ್ಟ್ಗೆ ಮಾತಾಡಿ. ಟಿಪ್ಪು ಸುಲ್ತಾನ್ ನೀವು ಈ ಸಬ್ಜೆಕ್ಟ್ ಮಾತಾಡಿ, ಪ್ರಸ್ತಾಪ ಮಾಡ್ತೀನಿ. ಈ ಸಬ್ಜೆಕ್ಟ್ ಮಾತ್ರ ಹೆಸರಿಡಬೇಕು ರಾಜ್ಯದಲ್ಲಿ ಹೆಸರಿಡಬೇಕು. ವಿನಯ್ ಆಯ್ತಪ್ಪ, ಅದು ಏನು ನಿಮ್ಗೆ ಅದರಲ್ಲಿ? ನಿನ್ನೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನರ ಹೆಸರನ್ನು ಇಡಬೇಕು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ. ಬಹುಶಃ BJPಯವರು ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದರು. ನಾವು ಗೊತ್ತೇ ಇತ್ತು ನಮಗೆ, ಯಾವತ್ತೂ ಕೂಡ ಅವರು ಮುಸಲ್ಮಾನರ ಯಾವುದೇ ಒಬ್ಬರು ರಾಷ್ಟ್ರ ಪ್ರೇಮಿಗಳಿದ್ದರೂ ಕೂಡ ಅವರ ಅಗೇನೆಸ್ಟ್ ಅವರು ಮುಂಚೆಯಿಂದಲೂ ಕೂಡ ಅವರ ಅಗೇನೆಸ್ಟು ಎಲ್ಲ ರೀತಿ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ವಿ. ಪ್ರಸಾದ್ ಅಬ್ಬಯ್ಯ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿದೆ? ಅವರ ಅಭಿಪ್ರಾಯ, ಪ್ರಸಾದ್ ಅಬ್ಬಯ್ಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಅವರು BJPಯವರ ಆಲೋಚನೆ ಯಾವ ರೀತಿ ಕಮ್ಯುನಲ್ ಆಗಿದೆ, ಯಾವ ರೀತಿ ರೈಟ್ ವಿಂಗ್ ಆಗಿದೆ, ನಾವೆಲ್ಲ ನಮ್ಮ ಪಾರ್ಟಿಯ ಪಕ್ಷ ವಿರುದ್ಧವಾಗಿದೆ. ಇವತ್ತು ಎಲ್ಲರನ್ನು ಒಳಗೊಂಡಂಥ ಸೆಕ್ಯುಲರ್ ಚಿಂತನೆ ಸಿದ್ಧಾಂತದ ಮೇಲೆ ನಾವಿದ್ದೀವಿ. ಆ ಕಾರಣಕ್ಕೋಸ್ಕರ
ಅವರ ಒಂದು ಸಿದ್ಧಾಂತ ಮತ್ತು ನಮ್ಮ ಸಿದ್ಧಾಂತ ಭಾಳ ವಿಭಿನ್ನವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವ ಸಿದ್ಧಾಂತ ವಿಭಿನ್ನ ಏನು ಸರ್? ಅಯ್ಯೋ, ನೀವೆಲ್ಲ ಶಾಸಕರಂತ ನಂಗೆ ಕರಿಬೇಕಲ್ಲ, ನಂಗೆ ಅದೇ ಬೇಸರ ಆಗೋದು. ಇತಿಹಾಸವನ್ನು ಓದ್ತಾರೋ ಪ್ರಸಾದ್ ಅಬ್ಬಯ್ಯ ಅವರು ಅಥವಾ ಇತಿಹಾಸವನ್ನು ಓದಿಲ್ವೋ? ಈ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರಕ್ಕೂ ಮೈಸೂರಿನಲ್ಲಿರುವುದಕ್ಕೂ ನಿಮ್ಗೆ ಏನು ಸಂಬಂಧ? ಏನಕ್ಕೆ ಬಂತು ನಿಮಗೆ ಇದು ಆಸೆ? ಯಾಕೆ ಹುಟ್ಕೊಳ್ತೀಯ ಆಸೆ? ನಿಮ್ಮ ಕ್ಷೇತ್ರದಲ್ಲಿ ಮಾಡಬೇಕಾಗಿರೋ ಕೆಲಸ ತುಂಬ ಇದೆಯಲ್ಲ ಪ್ರಸಾದ್ ಅಬ್ಬಯ್ಯ ಅವರೇ. ಟಿಪ್ಪು ಎಕ್ಸ್ಪ್ರೆಸ್ ರೈಲಿನ ಹೆಸರನ್ನ ಬಿಜೆಪಿ ಬದಲಿಸಿತ್ತು, ಓಕೆ. ಟಿಪ್ಪು ಎಕ್ಸ್ಪ್ರೆಸ್ಗೆ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮರುನಾಮಕರಣ ಮಾಡಿದ್ರು, ಎಲ್ಲರೂ ಸ್ವಾಗತ ಮಾಡಿದ್ರು. ಅದಕ್ಕೆ ಕೈಪಡೆಯಿಂದ ಮುಯಿಗೆ ಮುಯಿನ ಬೇರೆ ತಂತ್ರನ. ಸ್ಟಿಲ್ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಎಲ್ಲೂ ಮಾತನಾಡಿಲ್ಲ. ನನಗೆ ಆ ಹೇಳಿಕೆ ಬಗ್ಗೆ ನನಗೆ ಕಾತರ ಇದೆ. ಆಗ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ನಿಲುವನ್ನು ವಿರೋಧಿಸಿತ್ತು. ಟಿಪ್ಪು ಬಗ್ಗೆ ಕೈ ಶಾಸಕರ ನಿಲುವೇ ಕಾಂಗ್ರೆಸ್ ಪಕ್ಷದ ನಿಲುವಾಗುತ್ತಾ? ಐ ಡೋಂಟ್ ಥಿಂಕ್ ಸೋ ಅಂತ ಅನಿಸುತ್ತೆ. ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ ಕಪಾಳೆಗೊಡಿಸ್ಕೊಂಡಿರುವಂಥ ಕಾಂಗ್ರೆಸ್ಸು ಈ ವಿಚಾರದಲ್ಲಿ ಮತ್ತೆ ಕೈ ಹಾಕುತ್ತೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಲೋಕಸಭೆಯ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಈಗ ಋಣ ಸಂದಾಯದ ವಿಚಾರಗಳು ಬರಬೇಕಲ್ಲ. ವಿಧಾನಸಭೆಯ ಚುನಾವಣೆಯಲ್ಲಿ ಮುಸ್ಲಿಮರು ಬಹುತೇಕ ಓಟನ್ನು ಹಾಕಿ 85 to 90% ಓಟನ್ನು ಮಾಡಿದಂಥ ಮುಸ್ಲಿಮರಿಗೆ ಋಣ ಸಂದಾಯವನ್ನು ಟಿಪ್ಪು ಹೆಸರಿಡೋ ಮೂಲಕವಾಗಿ ಕೊಡ್ತೀರಿ ಅನ್ನೋದಾದರೆ ನಿಮ್ಮಷ್ಟು ಏನಂತ ಕರಿಬೇಕು, ಬಹಳ ಬೇಡ ಆ ಶಬ್ದ ಬಳಕೆ ಮಾಡೋದೇ ಬೇಡ. ನನಗೆ ಅರ್ಥ ಆಗೋದಿಲ್ಲ ಇಂಥ ವಿಚಾರಕ್ಕೆ ಯಾಕೆ ಹೋಗ್ತಾರೆ ಅಂತ ಹೇಳಿ. ಸೊ ಟಿಪ್ಪು ಹೆಸರು ಪ್ರಸ್ತಾಪಕ್ಕೆ ಈಗ ಬಿಜೆಪಿಯಿಂದ ತೀವ್ರವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಟಿಪ್ಪು ಪರ ನಿಲುವಿಗೆ ಬಿಜೆಪಿಯಿಂದ ಆಕ್ರೋಶ. ಟಿಪ್ಪು ಬಗ್ಗೆ ಮಾತನಾಡೋರೆಲ್ಲ ಪಾಕಿಸ್ತಾನದಲ್ಲಿ ಹುಟ್ಟಬೇಕಾಗಿತ್ತು ಅಂತ ಈಶ್ವರಪ್ಪನವರು. ಇದು ನಿಮ್ಮದು ಇನ್ನೊಂದು ರೀತಿಯಾಗಿ ಏನು ಮಾತಾಡಿದ ತಕ್ಷಣ ಏನು ಟಿಪ್ಪು ಏನು ಪಾಕಿಸ್ತಾನದವನ? ಒಳ್ಳೆ ಕಾತು, ಮಾತೆತ್ತಿದ್ರೆ ಪಾಕಿಸ್ತಾನ, ಬೇರೆ ಏನು ಮಾತಾಡೋಕ್ಕಾಗೋದಿಲ್ವ ನಿಮಗೆ? ಸೊ ಮೈಸೂರು ರಾಜಮಾರ್ಗನ ನಾಶ ಮಾಡಿದಂಥ ಮತಾಂಧನ ಹೆಸರು ಯಾಕೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು. ಏನೇನು ಮಾತನಾಡಿದ್ದಾರೆ ನೋಡ್ಬಿಡೋಣ. ಕೆಲವರು ಇನ್ನೂ ಟಿಪ್ಪು ಹುಟ್ಟಿದವರಂಗೆ ಆಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅವ್ರಿಗೆ ಆ ರೀತಿ ಆಡಲಿಲ್ಲ ಅಂದರೆ ತಿಂದಿದ್ದ ಅನ್ನ ಕರಗಲ್ಲ ಈ ದೇಶದ್ದು. ಪಾಕಿಸ್ತಾನದಾಗ ಹುಟ್ಟಬೇಕಿತ್ತು ಅವರು. ಸಿಗುತ್ತೆ ಇವತ್ತಿಲ್ಲ ನಾಳೆ, ಅವರೆಲ್ಲರಿಗೂ ಸಾಕಷ್ಟು ಉತ್ತರಗಳು ಸಿಗ್ತಾ ಇದೆ. ದಿನೇ ಅವ್ರು ಏನೇನು ಉತ್ತರ ಸಿಗಬೇಕು ಸಿಗತ್ತೆ. ಟಿಪ್ಪು ಸುಲ್ತಾನ ಒಬ್ಬ ಮತಾಂಧ. ಸುಮಾರು 4000 ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ ಧ್ವಂಸ ಮಾಡಿದಂಥವ. ಇಂಥ ಒಬ್ಬ ಮತಾಂಧ ಟಿಪ್ಪು ಸುಲ್ತಾನನ ಹೆಸರನ್ನು ಕರ್ನಾಟಕದಲ್ಲಿ ಭಾಳಾದ್ರೆ ಶೌಚಾಲಯಗಳಿಗೆ ಇಡಲಿ, ಟಿಪ್ಪು ಸುಲ್ತಾನ್ ಶೌಚಾಲಯ ತಳಿ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರನ್ನು ಇಡಬೇಕು ಅನ್ನುವಂಥ ಸಲಹೆ ಬಂದಿದೆ ಅಂತ ಕೇಳಿದೆ. ಒಂದು ವೇಳೆ ಆ ಹೆಸರು ಬಂದರೆ ನಾವು ಹೋರಾಟವನ್ನು ಮಾಡ್ತೇವೆ. ಅವರು ನಮ್ಮ ಕರ್ನಾಟಕ ರಾಜ್ಯವನ್ನು ಹಾಳು ಮಾಡಿರ್ತಕ್ಕಂಥವ್ರು, ಧ್ವಂಸ ಮಾಡಿರ್ತಕ್ಕಂಥ